ದೇಶಾಭಿಮಾನಿ ಗೆಳೆಯರಿಗೆಲ್ಲ ನಮಸ್ಕಾರ. ನಮ್ಮ ದೇಶ ಸ್ವತಂತ್ರ ಆಗಬೇಕಾದ್ರೆ ಅದೆಷ್ಟು ವೀರರು ವೀರ ಮಾತೆಯರು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದರು. ಕೆಲವರು ನೇಣುಗಂಬಕ್ಕೆ ಚುಂಬಿಸಿ ಕೊರಳು ಕೊಟ್ಟರೆ, ಇನ್ನು ಕೆಲವರು ಗುಂಡಿಗೆ ಎದೆ ಕೊಟ್ಟರು. ಆ ಸಶಸ್ತ್ರ ಕ್ರಾಂತಿಯಲ್ಲಿ ಪ್ರಾಣಾರ್ಪಣೆ ಮಾಡಿದ ಭಾರತ ಮಾತೆಯ ಪುತ್ರರೆಲ್ಲರೂ ಅಪ್ರತಿಮ ವೀರಾಗ್ರಣಿಗಳು. ಬರ್ರಿ ಇವತ್ತಿನ ವಿಡಿಯೋದಲ್ಲಿ ಇಬ್ಬರು ವೀರ ವನಿತೆಯರ ಸಾಹಸವನ್ನು ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ದೋಸ್ತರ, ಆ ಇಬ್ಬರು ಧೈರ್ಯಶಾಲಿ ಪುತ್ರಿಯರ ಹೆಸರು ಶಾಂತಿ ಘೋಷ್ ಮತ್ತು ಸುನಿತಾ ಚೌಧರಿ. ಈಗಿನ ಹರೆಯದ ವಯಸ್ಸಿನ ಹುಡುಗರು ಮತ್ತು ಹುಡುಗಿಯರು ಸ್ಟೂಡೆಂಟ್ಸ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಎನ್ನುವ ಪದವನ್ನು ಬೇರೆ ರೀತಿಯ ಅರ್ಥ ಮಾಡ್ಕೊಂಡಂಗೆ ಕಾಣಿಸತ್ತೈತಿ. ಅದೆಷ್ಟೋ ವಿದ್ಯಾರ್ಥಿಗಳು ತಂದೆ ತಾಯಿಯಿಂದ ಕಾಡಿ ಬೇಡಿ ದುಡ್ಡನ್ನು ಪಡೆದು ಫ್ರೆಂಡ್ಸು, ಆನ್ಲೈನ್ ಗೇಮಿಂಗು, ರೀಲ್ಸು, ಇನ್ಸ್ಟಾಗ್ರಾಮ್ ಅಂತೆಲ್ಲ ಹಟ್ಟೆ ಹೊಡತ್ತಾರ. ಆದರೆ 1931ರಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ತಮ್ಮ 14 ಮತ್ತು 15ನೇ ವಯಸ್ಸಿನಲ್ಲಿ ಶಸ್ತ್ರಾಸ್ತ್ರಗಳನ್ನ ಕೈಗೆತ್ತಿಕೊಂಡರು ಆ ಇಬ್ಬರು ವೀರ ವನಿತೆಯರು. 1931ರಲ್ಲಿ ನಾಗರಿಕ ಅಸಹಕಾರ ಚಳವಳಿ ಉತ್ತುಂಗದಲ್ಲಿತ್ತು. ಡಿಸೆಂಬರ್ 14, 1931ರಂದು ಪೂರ್ವ ಬಂಗಾಳದ ಕೋಮಿಲಾದಲ್ಲಿ ಈ ಇಬ್ಬರು ಹದಿಹರೆಯದ ಹುಡುಗಿಯರು ಚಾರ್ಲ್ಸ್ ಜೆಫ್ರಿ ಬಕ್ಲಾನ್ ಸ್ಟೀವನ್ ಅವನನ್ನ ಗುಂಡಿಕ್ಕಿ ಕೊಂದರು. ಈ ಸ್ಟೀವನ್ಸ್ ಆಗ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿದ್ದ. ಈ ಚಾರ್ಲ್ಸ್ ಜೆಫ್ರಿ ಬಕ್ಲಾನ್ ಸ್ಟೀವನ್ ಭಾರತೀಯ ಅಸಹಕಾರ ಚಳವಳಿಯ ನಾಯಕರನ್ನ ಜೈಲಿಗೆ ಹಾಕ್ತಿದ್ದ ಮತ್ತು ದನಿ ಎತ್ತಿದ ಪ್ರತಿಯೊಬ್ಬ ಅಹಿಂಸಾತ್ಮಕ ಭಾರತೀಯರಿಗೆ ಸ್ಟೀವನ್ಸ್ ಕಿರುಕುಳ ನೀಡ್ತಿದ್ದ. ಇಂತಹ ಭ್ರಷ್ಟನನ್ನ ಮುಗಿಸಬೇಕು ಎಂದು ಶಾಂತಿ ಘೋಷ್ ಹಾಗೂ ಸುನಿತಿ ಚೌಧರಿ ತಯಾರಾಗಿಬಿಟ್ರು. ಇಬ್ಬರು ಸ್ಟೀವನ್ಸ್ ಅನ್ನ ಕೊಲ್ಲಲು ಗುಂಡು ಹಾರಿಸುವುದನ್ನು ಕಲ್ತರು. 14 ಮತ್ತು 15ನೇ ವಯಸ್ಸಿನಲ್ಲಿ ಆ ಇಬ್ಬರಿಗೂ ರಿವಾಲ್ವರ್ ಬ್ಯಾಕ್ ಕಿಕ್ಕನ್ನು ತಡೆಯುವುದು ಸವಾಲಾಗಿತ್ತು. ಆದರೆ ಬಿಟ್ಟು ಬಿಡಲು ಅವರು ಸಾಮಾನ್ಯರಲ್ಲ. ಹಾಗೂ ಹೀಗೂ ಕಷ್ಟಪಟ್ಟು ಗುಂಡು ಹಾರಿಸುವುದನ್ನು ಕಲ್ತೇ ಬಿಟ್ರು. ಡಿಸೆಂಬರ್ 14, 1931ರಂದು ಬೆಳಿಗ್ಗೆ 10 ಗಂಟೆಗೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಬಂಗಲೆಯ ಮುಂದೆ ಒಂದು ಗಾಡಿ ಬಂದು ನಿಂತಿತು. ಇಬ್ಬರು ಹದಿಹರೆಯದ ಹುಡುಗಿಯರು ಆ ಗಾಡಿಯಿಂದ ಇಳಿದರು. ಕ್ರಿಸ್ಮಸ್ ಹಬ್ಬಕ್ಕೆ ಮುಂಚಿತವಾಗಿ ಮ್ಯಾಜಿಸ್ಟ್ರೇಟ್ಗೆ ಹೋಗಿ ಮಿಠಾಯಿ ಮತ್ತು ಚಾಕ್ಲೇಟ್ಗಳನ್ನು ಕೊಡುವ ನೆಪದಲ್ಲಿ ಬ್ರಿಟಿಷ್ ಅಧಿಕಾರಿಯ ಕಚೇರಿಗೆ ಕಾಲಿಟ್ಟರು. ಸ್ಟೀವನ್ ಆ ಚಾಕ್ಲೇಟನ್ನು ತಿಂದು ಇವು ತುಂಬ ರುಚಿಯಾಗಿವೆ ಎಂದಾಗ ತಟ್ಟನೆ ಪಿಸ್ತೂಲಿಗೆ ಕೈ ಹಾಕಿದ ಚೌಧರಿ ಮತ್ತು ಘೋಷ್ ಸಹೋದರಿಯರು ಶಾಲ್ನ ಕೆಳಗಿದ್ದ ಪಿಸ್ತೂಲನ್ನು ತೆಗೆದು ಇದರ ರುಚಿ ಹೇಗಿದೆ ನೋಡು ಎಂದು ಗುಂಡನ್ನು ಸ್ಟೀವನ್ ಕಡೆಗೆ ಹಾರಿಸಿ ಅವನನ್ನು ಕೊಂದರು. ನಂತರ ಈ ಇಬ್ಬರನ್ನು ಬಂಧಿಸಿದ ಬ್ರಿಟಿಷ್ ಅಧಿಕಾರಿಗಳು ಇವರನ್ನು ಸ್ಥಳೀಯ ಬ್ರಿಟಿಷ್ ಜೈಲಿನಲ್ಲಿ ಇಡಲಾಯಿತು. ದೋಸ್ತರ, ನಾವು ಇವತ್ತು ಅನುಭವಿಸುತ್ತಿರುವ ಈ ಸ್ವಾತಂತ್ರ್ಯದ ಹಿಂದೆ ಇಂತಹ ಸಾಕಷ್ಟು ಜನರ ಹೋರಾಟ ಐತಿ. ಖುದಿರಾಮ್ ಬೋಸ್ ತನ್ನ ಪ್ರಾಣವನ್ನು ಈ ದೇಶಕ್ಕಾಗಿ ನೀಡಿದಾಗ ಅವನ ವಯಸ್ಸು ಬರೀ 15 ವರ್ಷ. ಆದರೆ ನಾವಿವತ್ತು ಈ ವಯಸ್ಸನ್ನು ಮತ್ತು ಸ್ವಾತಂತ್ರ್ಯವನ್ನು ಬರೀ ಪಾಶ್ಚಾತ್ಯ ಸಂಸ್ಕೃತಿ ಎನಿಸಿಕೊಂಡ ಬರ್ತ್ಡೇ ಪಾರ್ಟಿ, ಡ್ಯಾನ್ಸು, ರೀಲ್ಸ್ಗಳನ್ನ ಮಾಡ್ತಾ ಹೊತ್ತುಗಳೆಯುತ್ತೇವೆ. ದೋಸ್ತರ, ನಾವಿವತ್ತು ಆ ಹೋರಾಟಗಾರರಂತೆ ನಮ್ಮ ದೇಶಕ್ಕಾಗಿ ಪ್ರಾಣವನ್ನೇನು ಕೊಡಬೇಕಾದ ಸ್ಥಿತಿ ಇಲ್ಲ. ಆದರೆ ಮಹಾನ್ ಸಂತ ಮಹಾತ್ಮರು, ಹೋರಾಟಗಾರರು ಕಟ್ಟಿದ ಈ ದೇಶವನ್ನು ಒಳ್ಳೆ ದಿಕ್ಕಿನ ಕಡೆಗೆ ತೆಗೆದುಕೊಂಡು ಹೋಗುವಲ್ಲಿ ಪ್ರತಿಯೊಬ್ಬ ತರುಣರ ಜವಾಬ್ದಾರಿ ಖಂಡಿತ ಐತಿ. ಇದಿಷ್ಟು ಶಾಂತಿ ಘೋಷ್ ಮತ್ತು ಸುನಿತಾ ಚೌಧರಿ ಅವರ ಸಾಹಸದ ಸಣ್ಣ ಪರಿಚಯವಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ.